ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಮೊದಲಿಗೆ ಇವತ್ತು ಏನೇನು ನೈವೇದ್ಯ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣಂತ್ರಿ. ಮೊದಲಿಗೆ ನಾನು ಇಲ್ಲಿ ಹುಗ್ಗಿ ತೋರಿಸ್ಕೊಡ್ತೀನಿ. ನಾನು ನಿಮ್ಗೆ ಹುಗ್ಗಿ ಇದು ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ನಮ್ಮ ಟ್ರೆಡಿಷ್ನಲ್ ರೆಸಿಪಿ ಐತಿ ಇದು. ಸೊ ಹಾಗಾಗಿ ಇದು ಏನೈತಿಲ್ಲ ಜವಗೋಧಿ ಅಂತಾರೆ ಇದನ್ನು. ಗೋಧಿ ಏನೈತಿ ಇದು 7ರಿಂದ 8 ತಾಸು ಹೇಳಿ ಇದನ್ನು ನೀರಾಗ ತೊಯ್ಸಿಟ್ಟಿದ್ದೆ ರೀ. 7ರಿಂದ 8 ತಾಸು ನೆಂದು ಅಂತಂದ್ರೆ ಹಿಂಗೆ ನೋಡಿರಿ, ನಿಮ್ಮ ಕೈಲೇ ಹಿಂಗೆ ಮುರಿದ್ರೆ ಸ್ಮ್ಯಾಶ್ ಮಾಡಿದ್ರೆ ಎಷ್ಟು ಚಂದ ಸ್ಮ್ಯಾಶ್ ಆಗ್ತಾವೆ. ಈ ಪರಿ ಮೆತ್ತಗೆ ಇವು ನೆನಿಬೇಕ್ರಿ. ನೀವು ಅವಾಗ 1 ತಾಸು ಮೊದಲು 2 ತಾಸು ಮೊದಲು ನೆನೆಸಿದ್ರೆ ನೀವು ಹುಗ್ಗಿ ಮಾಡೋಕೆ ಆಗೋದಿಲ್ಲ ರೀ. ಅದು ಭಾಳ ಲಘು ಬೇಯೋದಿಲ್ಲ. ನೀವು 10ರಿಂದ 15 ವಿಸಿಲ್ ಓಡಿಸಿದ್ರು ಸತೆ ಅದು ಚೆಂದ ಹುಗ್ಗಿನೇ ಚೆಂದ ಆಗೋದಿಲ್ಲ. ಸೊ ಹಾಗಾಗಿ ಈ ಜವಗೋಧಿ ತಂದು ನೀವು 7ರಿಂದ 8 ತಾಸು ಜವಗೋಧಿ ಅಂತ ಹೇಳ್ತಾರೆ, ಅವ್ನು ತಂದು ನೀವೇನು ಮಾಡಬೇಕು, ಇದನ್ನು ನೆನೆಸಿಡಬೇಕು. 7ರಿಂದ 8 ತಾಸು ಇವು ನೆಂದಾವು. ಈಗ ಇದನ್ನು ಕುಕ್ಕರ್ಗಿಟ್ಟು 7-8 ವಿಸಿಲ್ ಹೊಡ್ಸ್ಕೊಂಬರೋಣ. 2-3 ವಿಸಿಲ್ಗೆ ಇದು ಮೆತ್ತಗೆ ಆಗೋದಿಲ್ಲ ರೀ. 7ರಿಂದ 8 ಮಿನಿಮಮ್ ವಿಸಿಲ್ ಹೊಡಿಸ್ಬೇಕು. ಸೊ ಹಾಗಾಗಿ ಮೊದಲೇ ರೆಸಿಪಿನೇ ನಾನು ಫಸ್ಟನ್ನು ಗೋಧಿ ಹುಗ್ಗಿ ಇಟ್ಕೊಳಕತ್ತೀನಿ. ಅದ್ರ ಪಾಡಿಗೆ ಅದು ಒಂದು ಕಡೆ ಇಟ್ಟಂದ್ರೆ 7-8 ವಿಸಿಲ್ ತಾನೇ ಹೊಡಿತಿರ್ತತಿ. ಉಳ್ಕಿದ್ದು ನಾನು ಎಲ್ಲ ನೈವೇದ್ಯಕ್ಕೆ ಪ್ರಸಾದ ರೆಡಿ ಮಾಡ್ಕೋಬೋದು. ಸೊ ಹಾಗಾಗಿ ಮೊದಲಿಗೆ ನಾನು ಇದನ್ನು ತೋರ್ಸಕತ್ತೀನಿ ನಿಮಗೆ. ಮತ್ತು ಭಾಳ ಅಂದ್ರೆ ಭಾಳ ಚಲೋ, ಭಾಳ ಹೆಲ್ತಿಗೆ ಒಳ್ಳೆಯದು, ಭಾಳ ಚಂದ ಇದು ಮಾಡೋಕೆ. ಇಲ್ಲಿ ನಮ್ಮ ಊರಾಗಿರ್ರಿ ದಾನಮ್ಮ ಗುಡಿಯಾಗ ಅಮಾಸಿಗೊಮ್ಮೆ ಹುಗ್ಗಿಗೆ ಹಾಕ್ತಾರೆ. ಭಾಳ ಚೆಂದಾಗಿರ್ತೈತೆ ರೀ ಹುಗ್ಗಿ. ಅದು ತಿಂದಾಗೊಮ್ಮೆ ಅನಿಸ್ತಿತ್ತು ನಾನು ಹಿಂಗೆ ಮಾಡ್ಬೇಕಂತೇಳಿ. ಸೊ ಹಾಗಾಗಿ ನಾನು ಈ ಸಲ ಟ್ರೈ ಮಾಡೀನಿ, ಹೆಂಗೆ ಆಗ್ತೈತಿ ಹೆಂಗೆ ಬರ್ತೈತೆ ಅಂತ ನೋಡೋಣ ಬರ್ರಿ. ಈಗ ಇದನ್ನು ಕುಕ್ಕರ್ಗಿಟ್ಟು ನಾ ಏನು ಮಾಡ್ಬೇಕು, ಇದ್ರಾಗ ಏನೂ ಹಾಕೋದಿಲ್ಲ ರೀ. ಕುಕ್ಕರ್ಗಿಟ್ಟು ಇದನ್ನೇನು ಮಾಡೋಣ, ವಿಜಿಲ್ ಹೊಡ್ಸ್ಕೊಂಬರೋಣ. ಇದಕ್ಕೇನು ಬೆಲ್ಲ ಬೇಕು, ಮತ್ತು ಉತ್ತತ್ತಿ ಹಾಕೊಳ್ಳೋರು ಹಾಕೋತಾರೆ. ಬೇಡದರ ಆಪ್ಷನ್ನು. ಇಲ್ಲಿ ಉತ್ತತ್ತಿ ಹಾಕ್ಕೊಂಡೀನಿ, ಒಂದೇ ಒಂದು ಉತ್ತತ್ತಿ ಹಾಕೀನಿ. ಯಾಕಂದರೆ ಉತ್ತತ್ತಿ ತೆಗಿತಾರೆ ನಮ್ಮ ಮನ್ಯಾಗ, ಹುಡುಗರು ತಿನ್ನಂಗಿಲ್ಲ. ಸೊ ಹಾಗಾಗಿ ಒಂದು ಉತ್ತತ್ತಿ, ಡ್ರೈ ಫ್ರೂಟ್ಸ್ ಒಳಗೆ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮ್ ಬೇಕು, ಮತ್ತು ತುಪ್ಪ ಬೇಕು ಮೇಯ್ನಾಗಿ, ಮತ್ತು ಒಣಕೊಬ್ಬರಿ, ತುರಿದಿದ್ದು ಒಣಕೊಬ್ಬರಿ ಪೌಡರ್ ಬೇಕು. ಇಷ್ಟಿದ್ರೆ ಆತ್ರಿ ಇದು ಪಟ್ಟಂತ ರೆಡಿ ಆಗ್ತೈತಿ. ಕುಕ್ಕರ್ಗೆ ಇಟ್ಕೊಂಬಂದ್ಬಿಡೋಣಂತ. ಕುಕ್ಕರ್ಗಿಟ್ಟು ನಮ್ಮ ಮುಂದಿನ ಏನೈತಿ ನೋಡ್ಕೊಂಬರೋಣಂತ. 7-8 ವಿಜಿಲ್ ಆಗಲಿ ಇದು. ಈಗ ಇದು ಆಗೈತಿ ನೋಡ್ಬೋದು. ನಾನು ತೆಗೆದು ತೋರಿಸ್ತೀನಿ ಅಂತ ನೋಡಿ. ಈ ಪರಿ ಹಿಂಗೆ ಏನಾಗೈತಿಲ್ಲ, ಇದು ಕುದ್ದಿತ್ತು. ಈಗೇನು ಮಾಡೀನಿ, ಒಂದು ಕಡ್ಗೋಳಿಲ್ಲ ಚೆಂದಂಗೆ ಸ್ಮ್ಯಾಶ್ ಮಾಡಿ ಅದಕ್ಕೆ ನಾನೇನು ಉತ್ತತ್ತಿ ಹೇಳಿದ್ನಲ್ಲ ರೀ ನಿಮಗೆ, ಒಂದು ಉತ್ತತ್ತಿ ಹಾಕ್ಕೊಂಡಿನಿ ಅಷ್ಟೇ, ನಾ ಭಾಳ ಉತ್ತತ್ತಿ ಹಾಕ್ಕೊಂಡಿಲ್ಲ. ಈಗ ಇದನ್ನು 7-8 ವಿಜಿಲ್ ಆದ್ಮೇಲೆ ಕುದ್ಮೇಲೆ ಈ ಪರಿ ಆಗಿರ್ತೈತಿ. ಒಂದು ಕಡ್ಗೋಳಿಲೆ ಒಂದು 10ರಿಂದ 15 ನಿಮಿಷ ನೀವು ಕುಕ್ಕರ್ ಬಂದ್ ಮಾಡಿದ್ಮೇಲೂ ಸಣ್ಣ ಫ್ಲೇಮಲ್ಲಿ, ಸಣ್ಣ ಉರಿಯಲ್ಲಿ ನೀವು ಇದನ್ನು ಮತ್ತೆ ಬೇಯಿಸ್ಕೋಬೇಕಾಗ್ತೈತಿ. ನಾನು ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಳಕತ್ತೀನಿ. ತುರಿದಿದ್ದು ಒಣ ಕೊಬ್ಬರಿ ಹಾಕ್ಕೊಂಡಿನಿ, ಉತ್ತತ್ತಿ ಹಾಕ್ಕೊಂಡಿನಿ. ಮತ್ತು ಚೆಂದಂಗೆ ಇದನ್ನು ಕುದಿಯಾಕೆ ಬಿಡೋಣಂತ. ಒಂದು 15 ನಿಮಿಷ ಹೊರಗಡೆ ನಾವು ಕಡ್ಗೋಳಿಲೆ ಇದು ಮಾಡಬೇಕು. ಮತ್ತು ಇದು ಏನೈತಿ ನಟ್ಮಗ್ ಅಂತಿರಲ್ಲ, ಜಾಜಿಕಾಯಿ. ಇದು ಹುಗ್ಗಿಗೆ ಜಾಜಿಕಾಯಿ ಮೇನು. ಅದೇ ಮಸ್ತ್ ಸ್ಮೆಲ್ಲು, ಅದೇ ಮಸ್ತ್ ಫ್ಲೇವರ್ ಕೊಡ್ತೈತಿ. ಜಾಜಿಕಾಯಿ ಏನೈತಿಲ್ಲ, ಇದನ್ನು ಒಂದು 2-3 ಸುತ್ತು ಅಂತೀವಿ, ಸುತ್ತ ತೇತರ ಅಂತಾರಲ್ಲ, ಹಂಗೆ 2-3 ನೋಡ್ಬೋದು. ಇಷ್ಟು ಪೌಡ್ರು ಭಾಳ ಬೇಡ, ಭಾಳ ಹಾಕಿದ್ರೆ ಮಕ್ಕ ಕೊಡೋದಂಗೆ ಆಗ್ತೈತೆ ರೀ ವಾಸ. ಸೊ ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಮತ್ತು ಇದಕ್ಕೆ ನಾನು ಒಂದು ಗೋಧಿ ಇತ್ತದು, ಇದಕ್ಕೆ 1.5 ನಾ ಇಲ್ಲಿ ಬೆಲ್ಲದ ಆರ್ಗ್ಯಾನಿಕ್ ಬೆಲ್ಲ ಆಯ್ತಿದ್ದು. ನೀವು ಬಕೆಟ್ ಬೆಲ್ಲ ಹಾಕೋಬೋದು, ನೀವು ನಿಮ್ಮ ಕಡೆ ಯಾವ್ದು ಅಚ್ಚ ಬೆಲ್ಲ, ಬಕೆಟ್ ಬೆಲ್ಲ ಯಾವುದಾದ್ರೂ ಹಾಕೋರಿ. ನಾ ಇಲ್ಲಿ ಆರ್ಗ್ಯಾನಿಕ್ ಪೌಡರ್ ಬೆಲ್ಲ ತೊಗೊಂಡಿನಿ ರೀ. ಈಗ ಬೆಲ್ಲದ ಪೌಡರ್ ಹಾಕ್ಕೊಂಡಿನಿ. ಈಗ ಹಿಂಗೆ ಒಮ್ಮೆ ಇದನ್ನ ಕುಕ್ಕರ್ ನೀವು ಲೋ ಫ್ಲೇಮಲ್ಲಿ ಇಟ್ಟಿರ್ಸತ್ತೆ, ನೀವು ಕೈ ಮಾತ್ರ ಬಿಡಬೇಡ್ರಿ, ಕೈ ಆಡಿಸ್ಕೊತಾನೆ ಇರ್ರಿ, ಲಘುನ ಹೋಗ್ತೈತೆ ರೀ ಇದು. ಸೊ ಹಾಗಾಗಿ ಈಗ ಮೇಲೊಂದು ಅರ್ಧ ಕಪ್ ಇನ್ನಷ್ಟು ಹಾಕ್ಕೊಂಡೆ, ನೋಡ್ಕೊಂಡೆ ಎಷ್ಟು ಬೇಕಾಗ್ತೈತೆ ಬೆಲ್ಲ ನೋಡ್ಕೊಂಡು ಮತ್ತಷ್ಟು ಬೆಲ್ಲ ಸೇರಿಸ್ಕೊಂಡು ಏನು ಮಾಡಿದೆ, ಇದು ಚೆಂದಾಗ 10ರಿಂದ 15 ನಿಮಿಷ ನೀವೇನು ಮಾಡಬೇಕು, ಚೆಂದಾಗನ ಹೊರಗಡೆ ಸಣ್ಣಲೆ ಆದಷ್ಟು ಅದರಲ್ಲೇ ಹಿಂಗೆ ಸ್ಮ್ಯಾಶರ್ಲೇ ಹಿಂಗೆ ಕಟ್ಟಿಯುತ್ತಾನ ಬರ್ರಿ. ಸೊ ಅಂದ್ರೆ ಗೋಧಿ ಏನಾರ ಉಳಿದಿತ್ತಂದ್ರೆ ಅವು ಇದಾಗ್ತೈತಿ. ಮಿಕ್ಸರ್ ಹಾಕೋಕ್ಕೂ ಹೋಗಬೇಡ್ರಿ, ಹಾಕಿದಂದ್ರೆ ಟೇಸ್ಟು ಹೋಗ್ತೈತಿ ಮತ್ತು ಎಲ್ಲ ಸ್ಮ್ಯಾಶ್ ಆಗಿಬಿಡ್ತೈತಿ. ಅದು ಗೋಧಿ ಸಿಗಂಗಿಲ್ಲ. ಈ ಕುದಿಯಾಕತ್ತೈತಲ್ರಿ, ಈ ಪರಿ ಇಷ್ಟು ಪರಿ ಕುದ್ರೆ ಸಾಕು. ಒಂದು 15 ನಿಮಿಷ ನೀವು ಹೊರಗಿಷ್ಟು ಕುದಿಸ್ಲೇಬೇಕಾಗ್ತೈತಿ, ಕಂಪಲ್ಸರಿ ಅದು ಕುದಿಸೋದು. ಮತ್ತು ಈಗೇನು ಮಾಡೋದು, ಎಲ್ಲ ಡ್ರೈ ಫ್ರೂಟ್ಸ್ ತುಪ್ಪದಾಗ ಹುರ್ಕೊಂಬರೋಣ. ಇಲ್ಲಿ 2 ಸ್ಪೂನಷ್ಟು ತುಪ್ಪ ಎಷ್ಟು ಹಾಕೋತೀರೋ ಅಷ್ಟು ಭಾಳ ಚೆಂದ ಆಗ್ತೈತಿ. ಯಾವುದೂ ಸ್ವೀಟು. ಈ ತುಪ್ಪ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಏನು ಮಾಡ್ತೀನಿ, ಈಗ ಬಾದಾಮ್ ತೊಗೊಂಡಿನಿ, ಗೋಡಂಬಿ ತೊಗೊಂಡಿನಿ, ದ್ರಾಕ್ಷಿ ತೊಗೊಂಡಿನಿ. ಡ್ರೈ ಫ್ರೂಟ್ಸ್ ನಿಮ್ಮ ಆಪ್ಷನ್, ನೀವು ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು. ಇದು 3 ಇದ್ರಂತೂ ಸಾಕು, ಬೇರೆ ಯಾವುದೂ ಬೇಕಾಗಂಗಿಲ್ಲ. ನೋಡ್ರಿ ಎಷ್ಟು ಚಂದ ಉಬ್ಬ್ಯಾವು ದ್ರಾಕ್ಷಿದು. ಈಗ ಏನು ಮಾಡೋಣ, ಈ ಡ್ರೈ ಫ್ರೂಟ್ಸ್ ಇದಕ್ಕೆ ಹಾಕೊಳ್ಳೋಣ. ಇಷ್ಟ ಭಾಳ ಇದು. ಬಟ್ ಏನಂದರೆ ತೊಯ್ಸಿಡೋದು ಮತ್ತು ಸ್ವಲ್ಪ ಲೆಂತಿ ಪ್ರೋಸೆಸ್ ಆಗ್ತೈತೆ ಮೊದಲಿಂದು. ಒಮ್ಮೆ ಗೋಧಿ ಕುದ್ದು ಬಂತಂದ್ರೆ ಪಟ ಕೆಲಸ ಮುಗಿತೈತಿ. ಇದು ಮುಗೀತು ನೋಡ್ರಿ, ಎಷ್ಟು ಚೆಂದ ಆಗೈತಿಲ್ಲ ರೀ ಹುಗ್ಗಿ. ಬರ ಮಾಡಿದೆ ನಿಮ್ಗೆ. ಅದಕ್ಕೆ ಹೇಳಾಕತ್ತೀನಿ, ನಡು ಒಂದು 15 ನಿಮಿಷದ ನಾನು ತೋರ್ಸೋಕ್ಕಾಗಿಲ್ಲ, ವೀಡಿಯೋ ಲೆಂತಿ ಆಗ್ತೈತೆ. ಹಾಗಾಗಿ ಕುಕ್ಕರ್ ಆದಮೇಲೆ 15 ನಿಮಿಷ ಅಂತೂ ನೀವು ಬೇಯಿಸೋಕಬೇಕು. ಅದನ್ನು ತಲೆಯಾಗಿಟ್ಕೋರಿ, ಅಂದರೆ ಕರೆಕ್ಟ್ ಬರ್ತೈತೆ ಹುಗ್ಗಿ. ಸೊ ಹಾಗಾಗಿ ಇದು ಗೋಧಿ ಹುಗ್ಗಿ ರೆಡಿ ಆಗೈತಿ. ನೆಕ್ಸ್ಟ್ ಏನು ಮಾಡೋಣ, ನಾವು ಇದಕ್ಕೆ ಕೋಸಂಬರಿಗೆ ಹೋಗೋಣಂತ. ಕಡ್ಲಿಕಾಳ್ದು ಹುಸುಳಿ ಮಾಡೋಣಂತ್ರಿ. ಹುಸುಳಿಗೆ ಏನೇನು ಬೇಕಪ್ಪ ಅಂತಂದ್ರೆ, ನಾನು ಕಡ್ಲಿಕಾಳನ್ನ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. 7-8 ತಾಸು ತನಕ ನಾನು ಕಡ್ಲಿ ನೆನೆಸಿಟ್ಟಿನಿ.
ಈ ಕಡ್ಲಿನ ಏನು ಮಾಡೋದು ಮಿಕ್ಸರ್ಗಿಟ್ಟು ಒಂದು 3 ವಿಸಿಲ್ ಹೊಡ್ಸ್ಕೊಂಬರೋನು ಭಾಳ ಬೇಡ ನೋಡಿರಿ ಎಷ್ಟು ನೆಂದಾವ ಈಗ ಆಲ್ರೆಡಿ ಇವು ಒಂದು ಮೂರು ವಿಸಿಲ್ ಹೊಡ್ಸ್ಕೊಂಬಂದ್ರೆ ಸಾಕು. ಅಷ್ಟರಲ್ಲಿ ನಾವು ಒಗ್ಗರಣೆಗೆ ಪಟ್ಟ ಅಂತ ರೆಡಿ ಮಾಡ್ಕೊಂಬಿಡೋಣಂತ, ಅಂದರೆ ಬರಬರ ಆಗ್ತೈತಿ, ಎಲ್ಲ ತೋರ್ಸೋಕ್ಕಾಗ್ತೈತಿ ನನಗೆ. ಒಗ್ಗರಣೆಗೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೆ, ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಒಂಚೂರು ಜೀರಿಗೆ ಹಾಕ್ಕೊಳ್ಳೋಣಂದ್ರಿ. ಎರಡು ಕೂಡ ಒಂದು ಸ್ವಲ್ಪ ಚಟಾಪಟ ಅಂದ ಕೂಡ ಮಾಮೂಲು ನಮ್ದು ಕರಿಬೇವು ಸೊಪ್ಪು ಏನಿಲ್ಲ, 1-2 ಕಡ್ಡಿ ಕರಿಬೇವು ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಹಿಂಗೆ ಮಸ್ತ್ ಪರಿಮಳ ಕೊಡ್ತೈತಿ. ಸೊ ಹಂಗಾಗಿ ಹಿಂಗೆ ಅಷ್ಟು ಹಾಕೋರಿ. ಮತ್ತು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚು ಹಾಕ್ಕೊಂಡಿದ್ದೆ. 1 ಮೀಡಿಯಮ್ ಉಳ್ಳಾಗಡ್ಡಿ ತೊಗೊಂಡಿನಿ, 2 ಮೀಡಿಯಮ್ ಉಳ್ಳಾಗಡ್ಡಿ ತೊಗೊಂಡಿನಿ, ಹೆಚ್ಚು ಹಾಕ್ಕೊಂಡಿನಿ. ಚೆನ್ನಾಗಿ ಉಳ್ಳಾಗಡ್ಡಿ ಫ್ರೈ ಆಗಬೇಕ್ರಿ. ಇದು ಈ ಕಡೆಯಿಂದ ಆ ಕಡೆ ಹಿಂಗೆ ಈ ಕಡೆ ಕೈ ಆಡಿಸ್ಕೊತಾ ಇರ್ರಿ, ಪಟ್ ಅಂತ ಆಗ್ತೈತಿ. ನೆಕ್ಸ್ಟ್ ಏನು ಅರಿಶಿನ ಹಾಕ್ಕೊಳ್ಳೋಣಂತ್ರಿ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೋಡ್ಬೋದು ನೀವು, ಉಳ್ಳಾಗಡ್ಡಿ ಫ್ರೈ ಆಗಾಕತ್ತೈತಿ, ಆಲ್ಮೋಸ್ಟ್ ಆಗೈತಿ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟು ನೀವು ಹಂಗೆ ಕೈ ಆಡಿಸ್ಕೋತಾ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಗೆ ಹೋಗೋಣಂತ. ಅಂದರೆ ಉಳ್ಳಾಗಡ್ಡಿ ಹಿಂಗೆ ಗೊತ್ತಾ ಟ್ರಾನ್ಸ್ಪರೆಂಟ್ ಆಗಬೇಕ್ರಿ, ಇಲ್ಲಾಂದ್ರೆ ಕಡ್ಲಿಕಾಳು ಒಳಗೆ ಒಂಥರ ಹಸಿ ಅನಿಸ್ತೈತೆ ನಿಮ್ಗೆ. ಸೊ ಅದ್ರ ಸಲಾಗಿ ಹೇಳಾಕತ್ತೀನಿ. ಸ್ವಲ್ಪ ನೋಡಿರಿ ನೀವು ಈ ಪರಿ ಬಂದರೆ ಸಾಕ್ರಿ. ಈಗೇನು ಮಾಡೋದು, ಹಸಿ ಖಾರ ನಮ್ಮದು ಮೇನ್ ಇಂಗ್ರೀಡಿಯೆಂಟು ಕಡ್ಲಿಕಾಳಿಗೆ. ಹಸಿ ಖಾರ ಅಂದರೆ ಇದ್ರಾಗ ಏನೂ ಇಲ್ಲರಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಅಷ್ಟೇ. ಅದನ್ನು ಮಿಕ್ಸಿಗೆ ಹಾಕಿದ್ದೈತಿ. ನಿಮ್ಗೆ ಹಸಿ ಖಾರ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಲಿಂಕ್ ಒಳಗಡೆ ನಿಮ್ಗೆ ಹಸಿ ಖಾರ ಸಿಗ್ತೈತಿ. ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೊಬೋದು. ಹಸಿ ಖಾರ ಐತೆ ನಂದು ಯೂಟ್ಯೂಬ್ ಚಾನಲ್ ಒಳಗೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ನೀಟಾಗಿ ಚೆನ್ನಾಗಿ ಏನು ಮಾಡೋದು, ಆ ಕಡೆಯಿಂದ ಈ ಕಡೆ ಕೈ ಆಡಿಸೋಣ ಅಂತ. ಈಗೇನು ಮಾಡೋದು, ಹಸಿ ಕೊಬ್ಬರಿ ಏನೈತಿ, ಹಸಿ ಕೊಬ್ಬರಿ ರುಬ್ಕೊಂಡಿದ್ದೈತಿ, ಅಂದರೆ ತುರ್ಕೊಂಡಿದ್ದೈತಿ. ನಾನು ಮಿಕ್ಸರ್ಗೆ ಹಾಕಿ ತೆಗ್ದೀನಿ. ಇವತ್ತು ಕೆಲಸ ಭಾಳ ಪಟ ಆಗಬೇಕು. ಸೊ ಹಾಗಾಗಿ ತುರ್ಕೋತ ಕೂತಿಲ್ಲ, ಮಿಕ್ಸರ್ಗೆ ಹಾಕಿ ತೆಗ್ದೀನಿ. ಹಸಿ ಕೊಬ್ಬರಿ ಐತಿದು 1-2-3 ಸ್ಪೂನ್ ಅಷ್ಟು ಹಸಿ ಕೊಬ್ಬರಿ ಎಷ್ಟು ಹಾಕ್ತೀರಿ ಅಷ್ಟು ಕಡ್ಲಿ ಹುಸುಳಿ ಭಾಳ ಚೆಂದ ಆಗ್ತಾವೆ. ಸೊ ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕು ನೋಡ್ಕೋರಿ. ನೀವು ಉಪ್ಪು ಸೇರಿಸ್ಕೊರಿ, ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಆ ಕೊಬ್ಬರಿದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೊರಿ. ಮಾಡ್ಕೊಂಡು ಈ ಕಾಳು ಎಷ್ಟು ಚಂದ ಕುದ್ದು ಬಂದಾವೆ ನೋಡಿರಿ. ಈಗೇನು ಮಾಡೋನು, ಕಡ್ಲಿ ಕಾಳು ಸೇರಿಸ್ಕೊಳ್ಳೋನು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು. ಆ ಸ್ಮೆಲ್ ಗಮ್ ಅಂತ ಬರಾಕತ್ತೈತಿ. ಈ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೊಳ್ಳೋಣಂತ್ರಿ. ಕೊತ್ತಂಬರಿ ಇದ್ದಷ್ಟು ರುಚಿ ಅಡಿಗೆ. ಸೊ ಹಾಗಾಗಿ ಕೊತ್ತಂಬರಿ ಸಾಕೊಂಡು ಈ ಕಡ್ಲಿಕಾಳು ರೆಡಿ ಆಯಿತು. 2 ರೆಸಿಪಿ ಮುಗಿದು ರೀ. ನೆಕ್ಸ್ಟ್ ಏನು ಮಾಡೋನು, ನೆಕ್ಸ್ಟು ಹೆಸರುಬೇಳೆ ಕೋಸಂಬರಿಗೆ ಹೋಗೋಣ. ಕೋಸಂಬರಿಗೆ ಏನೇನು ಬೇಕು ನೋಡ್ಕೊಂಬರ್ಬೋಣಂತ ಪಟ್ಟಗೆ. ನಾನಿಲ್ಲಿ ಕೋಸಂಬರಿಗೆ ಹೆಸರು ಕಾಳು ತೊಗೊಂಡಿನಿ, ಮತ್ತು ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ, ಕರಿಬೇವು, ಕೊತ್ತಂಬರಿ, ಉಳ್ಳಾಗಡ್ಡಿ, ಹಿಂಗೆ ಸಾಸಿವೆ, ಜೀರಿಗೆ, ಒಗ್ಗರಣೆಗೆ, ಉಪ್ಪು ರುಚಿಗೆ ತಕ್ಕಷ್ಟು. ನೆಕ್ಸ್ಟ್ ಒಗ್ಗರಣೆಗೆ ಏನು ಬೇಕು ನಾನು ಅದನ್ನು ತೊಗೊಂಡಿನಿ. ಈಗೇನು ಮಾಡಬೇಕು, ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬರಾಬರ. ನಾನು ಇಲ್ಲಿ ಮಾಡಿದ್ರೆ ಹೆಸರು ಕಾಳು ಹಾಕ್ಕೊಂಡಿನಿ, ತೊಯ್ಸಿಟ್ಟಿದ್ದು 1-2 ತಾಸು ಸಾಕು. ತುರಿದಿದ್ದು 1 ಕ್ಯಾರೆಟ್. ಅದ್ರ ನೆಕ್ಸ್ಟು ಸೌತೆಕಾಯಿ ಹಾಕೊಳ್ಳೋ ನಂತರ ನಾನು 1 ಸೌತೆಕಾಯಿ ತೊಗೊಂಡಿನಿ, ಮತ್ತು 1 ಮೀಡಿಯಮ್ ಟೊಮ್ಯಾಟೊ ತೊಗೊಂಡಿನಿ, ಮತ್ತು 1 ಸ್ಮಾಲ್ ಸೈಜ್ ಉಳ್ಳಾಗಡ್ಡಿ. ಭಾಳ ಉಳ್ಳಾಗಡ್ಡಿ ಹಾಕೋಬಿಟ್ರೆ ಚೆಂದ ಅನ್ಸಂಗಿಲ್ಲ. ಸ್ಮಾಲ್ ಸೈಡ್ ಉಳ್ಳಾಗಡ್ಡಿ ಹಾಕ್ಕೊಂಡು ಈಗ ಏನು ಮಾಡೋದು, ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ನಮ್ಗೆ ಎಷ್ಟು ಬೇಕಷ್ಟು ನಾವು ಉಪ್ಪು ಸೇರಿಸ್ಕೊಂಡು ನೆಕ್ಸ್ಟ್ ಮೇನ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಏನು ಮಾಡೋದು, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಗ್ಗರಣೆ ಏನಿಲ್ಲ, ಸಾಸಿವೆ, ಜೀರಿಗೆ, ಹಿಂಗೆ, ಮೆಣಸಿನ್ಕಾಯಿ ಇಷ್ಟು ಹಾಕಿ ಚೆಂದಂಗೆ ಒಗ್ಗರಣೆ ತೊಗೊರಿ. ಒಗ್ಗರಣೆ ತೊಗೊಂಡು ಕಲಿಸಿದ್ರೆ ಕೋಸಂಬರಿ ಡನ್ ಮುಗೀತು ರೀ. ಎಷ್ಟು ಪಟ್ನ ಆಗ್ತೈತಿಲ್ಲ ರೀ ಬರ ಬರೀ 4th ರೆಸಿಪಿಗೆ ಏನು ಮಾಡೋಣಂತ ನಾನು ತೋರಿಸ್ತೀನಂತ. ಈಗ ಕೋಸಂಬರಿ ಅಂತೂ ಮುಗೀತು, ಮತ್ತು ಇದು ಮುಗೀತು. ಈಗ ನೆಕ್ಸ್ಟ್ ಏನೈತಿ, ಕಾಯ್ದು ಅನ್ನ ಮಾಡೋಣ, ಚಿತ್ರಾನ್ನ. ದೇವಿಗೆ ಭಾಳ ಇಷ್ಟವಾದದ್ದು ಕಾಯನ್ನ ಅಂತಾರೆ, ಅಂದರೆ ಕೊಕೊನಟ್ ರೈಸು. ಅದಕ್ಕೆ ಮೊದಲಿಗೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೆ, ಸಾಸಿವೆ ಹಾಕ್ಕೊಳ್ಳೋನು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋನು. ಸಾಸಿವೆ ಚಟಪಟ ಅನ್ನಲಿ ಅಂದ ಕೂಡಲೇ ಇಲ್ಲಿ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋನು. ಕಾಯನ್ನು ಭಾಳ ಮಸ್ತ್ ಆಗ್ತೈತಿದು. ನೆಕ್ಸ್ಟ್ ಉದ್ದಿನಬೇಳೆ ಹಾಕ್ಕೊಳ್ಳೋನಂತ್ರಿ. ಉದ್ದಿನಬೇಳೆ ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕಷ್ಟು ಉದ್ದಿನಬೇಳೆ ಬಾಯಾಗಿ ಸಿಗ್ಬೇಕು. ಅದು ಕಟಮ್ ಅಂತ ಅಂದ್ರೆ ಭಾಳ ಚಂದ ಅನಿಸ್ತೈತಿ. ಅವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳಕತ್ತೀನಿ. ಎಲ್ಲ ಸ್ವಲ್ಪ ಚಟಪಟ ಕರ್ಬೇವು ಅದು ಸಿಡಿದು ಕೂಡಲೇ ಹೀಗೇನು ಮಾಡೋದು, ಒಂದು 3-4 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಕಟ್ ಮಾಡ್ಕೊಂಡಿದ್ರಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಎಲ್ಲ ಕೂಡಿ ಚೆಂದಂಗೆ ನೀಟಾಗಿ ಕೈ ಆಡಿಸ್ಕೊರಿ. ಉದ್ದಿನಬೇಳೆ ಎಷ್ಟು ಚೆಂದ ಕಂಪಾಗ್ಯಾವಿಲ್ಲ ರೀ. ಈಗೇನು ಮಾಡಬೇಕು, ಹಿಂಗೆ ಹಾಕ್ಕೊಳ್ಳೋಣಂತ. ಹಿಂಗೆ ಹಾಕ್ಕೊಂಡು ಒಂದು ಸ್ವಲ್ಪ 1-2 ಚಿಟಿಕೆ ಅಷ್ಟು ಇಲ್ಲಿ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣಂತ. ಚಿತ್ರಾನ್ನಕ್ಕೆ, ಆಮೇಲೆ ಕೊಬ್ಬರಿ ಅನ್ನಕ್ಕೆ ಮತ್ತು ಕಾಯಿ ಅನ್ನಕ್ಕೆ ಅರಿಶಿನ ಹಾಕಬೇಕು. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳಕತ್ತೀನಿ. ಈಗ ಮೇನ್ ಇಂಗ್ರೀಡಿಯೆಂಟು ಹಸಿ ಕೊಬ್ಬರಿ ತುರಿದಿದ್ದು ಹಸಿ ಕೊಬ್ಬರಿ ಐತಿದ್ದು ಮಿಕ್ಸರ್ಗೆ ಹಾಕೊಂಬಂದಿನ. ಇಲ್ಲಿ ತುರಿದು ಹಾಕ್ಕೊಂಡ್ರು ಇನ್ನೂ ಚೆಂದ. ಅಲ್ಲಿ ಮಿಕ್ಸರ್ಗೆ ಹಾಕೀನಿ. ಈಗ ಇದು ಮಸಾಲೆ ಎಲ್ಲ ರೆಡಿ ಆಗೈತಿ. ಈಗ ಶೇಂಗಾ ಏನದಾವಲ್ಲ ಇವು ಶೇಂಗಾ ನೀವು ಒಗ್ಗರಣೆಗೆ ಮೊದಲು ಹಾಕ್ಕೊಬೋದು. ನಾನು ಯಾಕೆ ಈಗ ಹಾಕ್ಕೊಳಕತ್ತೀನಿ ಅಂದರೆ ಇವು ಆಲ್ರೆಡಿ ಹುರಿದಿದ್ದು ಸೊಟ್ಟೆ ಸುಲಿದಿದ್ದು ಶೇಂಗಾ ಅದಾವೆ, ಹುರಿದು ಇಟ್ಕೊಂಡಿದ್ದು ಶೇಂಗಾ ಅದಾವೆ, ಅದಕ್ಕೆ ಲಾಸ್ಟಿಗೆ ಹಾಕ್ಕೊಳಕತ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊರಿ. ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ರಿ. ಮಸ್ತ್ ಪಕ್ಕೆ ಕೊಕೊನಟ್ ರೈಸ್ ರೆಡಿ ಆಗೈತಿ. ಇದಕ್ಕೆ ಉಳ್ಳಾಗಡ್ಡಿ ಅದು ಏನೂ ಬೇಕಾಗಿಲ್ಲ ರೀ. ಉಳ್ಳಾಗಡ್ಡಿ ಅದು ಏನೂ ಬೇಕಾಗಂಗಿಲ್ಲ.
ಹಿಂಗೆ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಚಂದ ಇರ್ತೈತಿ. ಇದಕ್ಕೆ ಬಿಸಿ ಬಿಸಿ ಅನ್ನ ಸೇರಿಸ್ಕೊಂಡು ನಾ ಈಗ ಏನು ಮಾಡಕತ್ತೀನಿ, ಇದನ್ನು ಮಿಕ್ಸ್ ಮಾಡ್ಕೋತೀನಿ ಚಂದಂಗೆ. ಬೇಕಾದ್ರೆ ನೀವು ಮ್ಯಾಲೆ ನಿಂಬೆಹಣ್ಣು ಹಿಂಡ್ಕೋಬೋದು. ಇಲ್ಲಿ ಉಳ್ಳಾಗಡ್ಡೆ ಆಗಲಿ ಬೆಳ್ಳುಳ್ಳಿ ಆಗಲಿ ಯಾವುದೂ ನೈವೇದ್ಯ ಸಲಾಗಿ ನಾ ಯಾವುದೂ ಬಳಸಿಲ್ಲ ರೀ. ಹಾಗೆ ಮಾಡಿದ್ದಾಯ್ತಿದು ಭಾಳ ಚಂದ ಆಗ್ತೈತಿ, ಭಾಳ ರುಚಿ. ಅದು ಹಸಿ ಕೊಬ್ಬರಿ ಭಾಳ ಮಸ್ತ್ ಅನ್ನಿಸ್ತೈತಿ, ಅದು ಫ್ಲೇವರ್ ತಿನ್ನೋ ಮುಂದಾಗ ಭಾಳ ಚಂದ ಅನ್ನಿಸ್ತೈತಿ. ಈಗ ಇದಕ್ಕೆ ಲಾಸ್ಟಿಗೆ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಅಂತ. ಎಲ್ಲ ಚೀಟಾಗಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಮಸ್ತ್ ಪಕ್ಕಿ ಅನ್ನ ರೆಡಿ ಆಯ್ತು ರೀ. ಕೊಕೊನಟ್ ರೈಸ್ ಕಾಯಿ ಅನ್ನ ರೆಡಿ ಆಗೈತಿ. ನೋಡ್ಬೋದು ಎಷ್ಟು ಚೆಂದ ಆಗೈತಿ, ಭಾಳ ಚಂದ ಅನಿಸ್ತೈತಿ, ತಿನ್ನೋಕ್ಕೂ ಭಾಳ ರುಚಿ ಅನಿಸ್ತೈತಿ. ಪಟ್ ಅಂತ ಟಕ್ ಅಂತ ಮುಗ್ದೋಗೋದು ಕೆಲಸ. ಈಗೇನು ಮಾಡಬೇಕು, ನೆಕ್ಸ್ಟ್ ರೆಸಿಪಿಗೆ ನಾವು ಮೊಸರನ್ನಾಗ ಹೋಗೋಣ ಅಂತ. ಮೊಸರನ್ನಾಗ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ, ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣಂತ. ಹಾಕ್ಕೊಂಡು ಚಟಪಟ ಅನ್ನಲಿ ಮೊಸರನ್ನ ರೆಡಿ ಮಾಡಿ ತೋರ್ಸಕತ್ತೀನಿ. ಈ ಪರಿ ಆಗ್ತೈತಿ. ಈಗ ಸಾಸಿವೆ ಹಾಕ್ಕೊಳಕತ್ತೀನಿ. ಸಾಸಿವೆ ಒಂದು ಸ್ವಲ್ಪ ಸಿಡಿಲಿ ರೀ. ಚಟಪಟ ಅಂತ ಸಾಸಿವೆ ಸಿಡಿದ ಮೇಲೆ ಈಗೇನು ಮಾಡೋನು, ಉದ್ದಿನಬೇಳೆ ಹಾಕ್ಕೊಳ್ಳೋಣ ರೀ. ಆ ಮೊಸರನ್ನ ಒಳಗಡೆ ಕಟ ಕಟ ಕಟಮ್ ಕುಟುಂಬ ಅಂತೇಳಿ ಉದ್ದಿನಬೇಳೆ ಸಿಕ್ಕರೆ ಎಷ್ಟು ಚಂದ ಇರ್ತೈತಿ ಗೊತ್ತೇನ್ರಿ. ಅದಕ್ಕೆ ಸ್ವಲ್ಪ ಕಂಪಾಗುತ್ತಾನೆ ಏನು ಮಾಡೋಣ, ಸ್ವಲ್ಪ ಉದ್ದಿನಬೇಳೆ ಜಾಸ್ತಿನೇ ಹಾಕೋತೀನಿ. ಬಾಯಿಗೆ ಸಿಕ್ಕರೆ ಭಾಳ ಮಸ್ತ್ ಇರ್ತೈತೆ ಅದು ಮೊಸರನ್ನ ಜೋಡಿ. ಸೊ ಹಾಗಾಗಿ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಾದ್ಮೇಲೆ ನಾವಿಲ್ಲಿ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣಂತ್ರಿ. ಕರ್ಬೇವು ಹಾಕ್ಕೊಂಡು ಕರ್ಬೇವು ಒಂದು ಸ್ವಲ್ಪ ಚಟಪಟ ಸಿಡಿಲಿ ರೀ. ಎಲ್ಲ ಕೂಡಿ ಮಸ್ತ್ ಒಗ್ಗರಣೆ ರೆಡಿ ಆಗೈತಿದ್ದು. ಈಗ ಅದು ಸ್ವಲ್ಪ ಚಟಪಟ ಅಂದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ನಾ ಹಸಿಮೆಣ್ಸಿನ್ಕಾಯಲ್ಲಿ 3-4 ಹಸಿಮೆಣ್ಸಿನ್ಕಾಯಿ ತೊಗೊಂಡು, ಮೊಸರನ್ನ ಖಾರ ಬೇಡ, 3-4 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಒಂದು ಸ್ವಲ್ಪ ಅದಕ್ಕೆ ಹಿಂಗೆ ಸೇರಿಸ್ಕೊಳಕತ್ತೀನಿ. ಹಿಂಗೆ ಸೇರಿಸ್ಕೊಂಡು ಈಗ ಅದು ಎಲ್ಲ ಕೂಡಿ ನೀಟಾಗಿ ಚೆಂದಂಗೆ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಫ್ರೈ ಮಾಡಿಕೊಂಡು ಮೊಸರನ್ನಾಗ ಮೇಯ್ನು ಗೋಡಂಬಿ ಹಾಕ್ಬೇಕು ರೀ. ಅಂದರೆ ಭಾಳ ಇಷ್ಟ ನನಗೆ, ಭಾಳ ಚಂದ ಅನಿಸ್ತೈತಿ. ಈಗ ನಾನು ಇಲ್ಲಿ ಗೋಡಂಬಿ ತೊಗೊಂಡಿನಿ, ಕಟ್ ಮಾಡಿ ಹಾಕ್ಕೊಂಡೀನಿ. ಗೋಡಂಬಿನೂ ಬಾಯಿಗೆ ಸಿಕ್ಕರೆ ಭಾಳ ಚಂದ ಅನಿಸುತ್ತೆ. ಅನ್ನ ಮೊಸರೊಳಗೆ ಉದ್ದಿನಬೇಳೆ ಮತ್ತು ಗೋಡಂಬಿ ಸಿಕ್ಕರೆ. ಸೊ ಹಾಗಾಗಿ ಗೋಡಂಬಿ ಹಾಕ್ಕೊಂಡು ಎಲ್ಲ ಕೂಡಿ ಚೆಂದಂಗೆ ಈಗ ಏನು ಮಾಡೋಣ, ಹುರ್ಕೊಳ್ಳೋಣಂತ್ರಿ. ಗೋಡಂಬಿ ಒಂದು ಸ್ವಲ್ಪ ಕೆಂಪಾಗಬೇಕು ರೀ, ಅಲ್ಲಿ ತನಕ ಹುರ್ಕೊರಿ. ಹುರ್ಕೊಂಡಿದ್ದ ತಕ್ಷಣ ಈಗ ಮಸಾಲೆ ಅಂತೂ ರೆಡಿ ಆಗೈತೆ ರೀ. ಅದು ಗೊತ್ತಾಗ್ಬಿಡುತ್ತೆ, ಅದು ಉದ್ದಿನಬೇಳೆ ಅದು ಸ್ಮೆಲ್ಲೇ ಬೇರೆ ಬರ್ತೈತೆ ರೀ. ಈಗೇನು ಮಾಡೋಣ, ಇದನ್ನು ನಾವು ಮೊಸರನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ. ನಾನಿಲ್ಲಿ ಮೊಸರನ್ನ ಏನು ಮಾಡೀನಿ ಅಂತಂದರೆ, ಮೇಯ್ನ್ ಹೇಳಬೇಕು ನಿಮಗೆ, ಅನ್ನಕ್ಕೆ ಇಡಬೇಕಾದ್ರೆ ಹಾಲಿನಾಗ ಅನ್ನ ಅಂದರೆ ನೀರು ಹಾಕಿ, ಇವಾಗ 1-2 ನೀರು ಹಾಕ್ತಿರಲ್ಲ, ಅದ್ರ ಬದಲು 1-2 ಹಾಲು ಹಾಕಿ ಹಾಲಾಗ ಅನ್ನ ಮಾಡಿರಿ. ಅಂದರೆ ಭಾಳ ಮಸ್ತ್ ಆಗುತ್ತೆ ಮೊಸರನ್ನ. ಇದೊಂದು ಟಿಪ್ ಮಾಡಿ ನೋಡ್ರಿ, ಭಾಳ ರುಚಿ ಆಗುತ್ತೆ. ಆಮೇಲೆ ಅನ್ನ ಆದಮೇಲೆ ಅನ್ನ ಆರಿನ ನೀವು ಮೊಸರು ಸೇರಿಸ್ಕೊರಿ, ಭಾಳ ಅಂದ್ರೆ ಭಾಳ ರುಚಿ ಆಗುತ್ತೆ ಅನ್ನ ಮೊಸರು. ಈಗ ಮೇಲೆ ದಾಳಂಬ್ರಿ ಹಾಕ್ಕೊಳಕತ್ತೀನಿ. ದಾಳಂಬ್ರಿ ಮಸ್ತ್ ಇರ್ತೈತಿ, ಹಾಕ್ಕೊಂಡ್ರೆ ಕ್ರೀಮಿ ಟೆಕ್ಸ್ಚರ್ ಬರ್ತೈತೆ. ನೀವೇನಾದರೂ ಅನ್ನನ ಹಾಲೊಳಗೆ ಮಾಡಿದ್ರೆ ಆ ಕ್ರೀಮಿ ಟೆಕ್ಸ್ಚರ್ ಇರ್ತೈತೆ, ಭಾಳ ರುಚಿ ಆಗ್ತೈತೆ. ರೆಡಿ ಆಯ್ತು. ಈಗ ನೈವೇದ್ಯಕ್ಕೆ ನಾನು ಹೋಳಿಗೆ ಮತ್ತು ಕಟ್ಟಿನ ಸಾರು ನಿಮಗೆ ಲಾಸ್ಟ್ ನಂದು 1ನೇ ವಾರದೊಳಗೆ ತೋರಿಸಿನಿ. ಇಲ್ಲಿ ವೀಡಿಯೋ ಭಾಳ ಲೆಂತಿ ಆಗ್ತೈತೆ ಅಂತ ಹೇಳಿ ನಾ ಇಲ್ಲಿ ಬರೀ 4 ಐಟಮ್ ತೋರಿಸಿದೆ, 5 ಐಟಮ್ ತೋರಿಸೀನಿ ರೀ. ಇನ್ನು 2 ಐಟಮ್ ಏನೈತಿ, ಹೋಳಿಗೆ ಮತ್ತು ಕಟ್ಟಿನ ಸಾರು ಐತಿ. ನಾನು ಮೊದಲನೇ ವಾರದ ವರಮಹಾಲಕ್ಷ್ಮಿ ಅದ್ರೊಳಗೆ ಇರ್ತೈತಿ. ಇವೆಲ್ಲ ನೋಡ್ಕೋರಿ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಹಿಂಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಿಂಗೆ ಲೈಕ್ ಮಾಡ್ಕೊತೀರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.